2024ರ ನಂತರ 4 ರಾಜ್ಯಗಳಲ್ಲಿ ಅಧಿಕಾರ. ಬಿಹಾರವನ್ನು ಹಂತ ಹಂತವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಬಿಜೆಪಿ ಯತ್ನ ಈ ಬಾರಿಯ ಚುನಾವಣೆಯಲ್ಲಿ ಸಫಲ ಆಗಿದೆ. ತಾನು ಸ್ಪರ್ಧಿಸಿದ 101 ಕ್ಷೇತ್ರಗಳ ಪೈಕಿ 89 ಸ್ಥಾನ ಗೆಲ್ಲುವ ಮುಖಾಂತರ ರಾಜ್ಯದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಈ ಮೂಲಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಜೆಡಿಯು ಆರ್ಜೆಡಿಗೆ ಪರ್ಯಾಯ ಪಕ್ಷವಾಗುವ ಸಂದೇಶವನ್ನು ರವಾನಿಸಲಾಗಿದೆ. 2010ರಲ್ಲಿ 102 ಸ್ಥಾನಗಳಲ್ಲಿ ಸ್ಪರ್ಧಿಸಿ 91 ಸ್ಥಾನದಲ್ಲಿ ಗೆದ್ದಿತ್ತು. 15 ವರ್ಷದ ನಂತರ ಮತ್ತೆ ಬೃಹತ್ ಗೆಲುವಿನ ನಗೆಯನ್ನು ಬಿಜೆಪಿ ಬೀರಿದೆ. ಮತ್ತೊಂದು ಕಡೆಗೆ 2024ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ 3ನೇ ಅವಧಿಗೆ ಅಧಿಕಾರಕ್ಕೆ ಬಂದ ನಂತರ ಎನ್ಡಿಎ ಸತತ 4 ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ವಿಜಯ ಸಾಧಿಸಿದೆ. 10 ವರ್ಷಗಳ ಅಧಿಕಾರದ ನಂತರ ಹರಿಯಾಣದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದದ್ದು, ಮಹಾರಾಷ್ಟ್ರದಲ್ಲಿ ಇಂಡಿಯಾ ಮೈತ್ರಿಕೂಟವನ್ನು ನೆಲಸಮ ಮಾಡಿ ಅಧಿಕಾರ ಉಳಿಸಿಕೊಂಡಿದ್ದು, ಮೊದಲ ಬಾರಿಗೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಅಧಿಕಾರದ ಗದ್ದುಗೆಗೆ ಏರಿದ್ದು. ಈ 3 ರಾಜ್ಯಗಳ ನಂತರ ಇದೀಗ ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ತನ್ನ ಪಾರಮ್ಯ ಮೆರೆದಿದೆ.